ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ನಾನು ರೇಖಾ ಲೊಬ್ಬೋ. ಸೊ ಪ್ರಿಯ ವೀಕ್ಷಕರೇ, ನಾವು ಇವತ್ತು ಪ್ರೆಸೆಂಟ್ ಆಗಿ ನಾನು ನಜರೇತ್ ಅಲ್ಲಿದ್ದೀನಿ. ಸೊ ನಜರೇತ್ ಅಂದ ತಕ್ಷಣ ಏಸು ಕ್ರಿಸ್ತರ ಒಂದು ಬಾಲ್ಯ ಜೀವನದ ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಆದ್ರೆ ಒಂದ್ ವಿಷಯನ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ. 2000 ವರ್ಷಗಳ ಹಿಂದೆ ಅಗಸ್ಟಿನ್ ಸೀಸರಿನ್ ರೋಮ್ ಚಕ್ರವರ್ತಿ ಕಾಲದಲ್ಲಿ, ಘನಘೋರಾದ ಹೇರುದ ಅರಸನ ಕಾಲದಲ್ಲಿ, ಗಾಬ್ರಿಯೇಲ ದೂತನು ನಜರೇತಿನಲ್ಲಿದ್ದಂತ ಒಬ್ಬ ಕನ್ಯಾ ಮರಿಯಳಿಗೆ ಪ್ರತ್ಯಕ್ಷವಾಗಿ, ಮರಿಯಳೆ, ನಿನಗೆ ಒಂದು ಮಗುವನ್ನು ಹುಟ್ಟುವುದು, ಪವಿತ್ರಾತ್ಮನಿಂದ ಒಂದು ಮಗುವನ್ನು ಹುಟ್ಟುವುದು, ಆ ಮಗುವಿಗೆ ನಿನಗೆ ಏಸು ಎಂದು ಹೆಸರಿಡಬೇಕು, ಆ ಮಗು ಈ ಲೋಕ ರಕ್ಷಕನಾಗಿರ್ತಾನೆ. ಆಗ ಮರಿಯಳು ಕೇಳಿದ್ರು, ಇದು ಆಗೋದಾದ್ರೆ ಹೇಗೆ ಸ್ವಾಮಿ, ಇನ್ನು ನಾನು ತರುಣೆ ಅಂತ ಕೇಳಿದಾಗ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ ಅಂತ ಹೇಳಿ ಮಾಯವಾಗ್ತಾರೆ. ಸೊ ಅದೇ ರೀತಿ ವೀಕ್ಷಕರೇ, ಮಾತೆ ಮರಿಯಮ್ಮನವರು ದೇವರ ಮಾತಿಗೆ ತಲೆಬಾಗ್ತಾರೆ. ಸೊ ಈಗ ನಾವು ಪ್ರೆಸೆಂಟ್ ಆಗಿ ನೋಡ್ತಾ ಇರುವಂತ ವಿಷಯ ನೋಡ್ಬೇಕು ವೀಕ್ಷಕರೇ, ಇದೆಲ್ಲ ಏಸು ಕ್ರಿಸ್ತರ ಒಂದು ಆಟ ಆಡಿರುವಂತ ಒಂದು ಜಾಗವಾಗಿದೆ. ಸೊ ಪ್ರತಿಯೊಂದನ್ನು ಕೂಡ ನಾನೀಗ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ತೋರಿಸುವಂತ ಪ್ರಯತ್ನ ಪಡ್ತೀನಿ. ಓಕೆ ವೀಕ್ಷಕರೇ, ನೋಡ್ತಾ ಇರಲ್ಲ, ಇವತ್ತು ನಾನು ನಜರೇತಿಗೆ ಬಂದು ತುಂಬಾ ಸಂತೋಷವಾಗ್ತದೆ. ಈ ಒಂದು ಪ್ಲೇಸ್ ಅಲ್ಲಿ ಒಂಥರ ಆನಂದ, ಒಂಥರ ಉಲ್ಲಾಸ. ಸೊ ಇಟ್ಸ್ ವೆರಿ ನೈಸ್ ಪ್ಲೇಸ್. ಈ ಪಿಕ್ಚರ್ ನೋಡ್ಬೋದು ವೀಕ್ಷಕರೇ, ಏಸು ಕ್ರಿಸ್ತರು ಬಾಲ ಏಸು ಇದ್ದಾಗ ಮಾತೆ ಮರಿಯಮ್ಮನ ಜೊತೆ ಒಂದು ಆಟ ಆಡ್ತಿರುವಂತ ಸಮಯ. ಇಲ್ಲಿ ಜೋಸೆಫ್ ಇದ್ದಾರೆ. ಸೊ ಇಲ್ಲಿ ಮಾತೆ ಮರಿಯಮ್ಮನವರು, ಇಲ್ಲಿ ಏಸು ಕ್ರಿಸ್ತರು. ಸೊ ಒಳ್ಳೆ ಪಿಕ್ಚರ್ ಮಾಡಿ ಇಟ್ಟಿದ್ದಾರೆ. ಸೊ ಅವರ ನೆನಪಿಗೋಸ್ಕರ. ಓಕೆ, ಥ್ಯಾಂಕ್ ಯು. ಈ ಪಿಕ್ಚರ್ ನೋಡ್ತಾ ಇದ್ದೀವಿ ವೀಕ್ಷಕರೇ, ಜೋಸೆಫರು ತನ್ನ ಮಗನಿಗೆ ಏಸು ಕ್ರಿಸ್ತರಿಗೆ ಒಂದು ಒಳ್ಳೆ ಒಂದು ಮಾತಂದ್ರೆ ಬೋಧನೆ ಹೇಳುವಂತ ರೀತಿಯಲ್ಲಿ ಒಂದು ಪಿಕ್ಚರ್ ಇದೆ. ಸೊ ಇಲ್ಲಿ ಈ ಸೈಡ್ ನೋಡ್ಬೇಕಾದ್ರೆ ಇಲ್ಲಿ ಮಾತೆ ಮರಿಯಮ್ಮನವರು ಅವರ ಜೊತೆಯಾಗಿದ್ದಾರೆ. ಓಕೆ ಪ್ರಿಯ ವೀಕ್ಷಕರೇ, ಏಸು ಕ್ರಿಸ್ತರು ಪ್ರತಿ ವರ್ಷ ಕೂಡ ಪಾಸ್ಕ ಹಬ್ಬದ ಕುರಿತಾಗಿ ಈ ನಜರೇತಿಂದ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ಬೇಕಿತ್ತು. ಪಾಸ್ಕ ಹಬ್ಬದ ಕುರಿತಾಗಿ ಕೂಡ ಪ್ರತಿ ವರ್ಷ ಕೂಡ ಇಲ್ಲಿಂದ ಯೆರೂಸಲೇಮ್ಗೆ ಹೋಗ್ತಾ ಇದ್ರು ತನ್ನ ತಂದೆ ತಾಯಿ ಒಟ್ಟಿಗೆ. ಮತ್ತೆ ಇನ್ನೊಂದು ವಿಷಯ ಗೊತ್ತುಂಟ ವೀಕ್ಷಕರೇ, ಏಸು ಕ್ರಿಸ್ತರು 12 ವರ್ಷ ಆದಾಗ ಯೆರೂಸಲೇಮ್ ಪಟ್ಟಣದಲ್ಲಿ ನಜರೇತಿಂದ ತನ್ನ ತಂದೆ ತಾಯಿನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಸೊ ಅಲ್ಲಿ ಹೋಗಿದಾಗ ಏಸು ಕ್ರಿಸ್ತರು, ಮರಿಯಳು ಮತ್ತೆ ಯೋಸೇಫರು ಬಿಟ್ಟು ಇವ್ರನ್ನ ಸೀದಾ ನಜರೇತಿಗೆ ನಡ್ಕೊಂಡು ಬರ್ತಾರೆ ಆಗಿನ ಟೈಮ್ ನಲ್ಲಿ. ಸೊ ಆದ್ರೆ ಅಲ್ಲಿ ಏನಾಗ್ತಾರೆ, ಏಸು ಕ್ರಿಸ್ತರು ಅಲ್ಲಿ 3 ದಿವಸ ಕಾಣದೆ ಹೋದಂತ ಏಸು ಕ್ರಿಸ್ತರು ದೇವಾಲಯದಲ್ಲಿ ಸಿಕ್ಕಿದಾರಂತ ಒಂದು ನಮ್ದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಕಾಣದೆ ಹೋದ ಏಸು ಕ್ರಿಸ್ತರು ದೇವಾಲಯದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಸೊ ಅದೇ ಕಾರಣ ವೀಕ್ಷಕರೇ, ಇವರು ಏಸು ಕ್ರಿಸ್ತರು, ಇದು ಜೋಸೆಫ್ ಮತ್ತೆ ಮಾತೆ ಮರಿಯಮ್ಮರು ಪುನಃ ನಜರೇತಿಗೆ ಬಂದು ಪುನಃ ಅವರು ಹಿಂತಿರುಗಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲಿ ಏಸು ಕ್ರಿಸ್ತರು ಕೂತ್ಕೊಂಡು ಶಾಸ್ತ್ರಿಗಳ ಮಧ್ಯೆ ಆಗಿರ್ಬೋದು, ಯಾಜಕರ ಮಧ್ಯೆ ಆಗಿರ್ಬೋದು ಬೋಧನೆಯನ್ನು ಸಾರುತ್ತಾರೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ ವಾಕ್ಯ 40 ನೋಡ್ಕೊಂಡು ಹೋದ್ರೆ ಏಸು ಕ್ರಿಸ್ತರು ಮಹಾಜ್ಞಾನಿಯಾಗಿ ಉಳ್ಳವರಾಗಿದ್ದಾರಂತ ಸ್ಪಷ್ಟವಾಗಿ ಹೇಳುತ್ತೆ.